ಏಪ್ರಿಲ್ 8ರಂದು ಸಿಂಗಾಪುರದಲ್ಲಿ ಬೆಂಕಿ ಅವಘಡದಲ್ಲಿ ಒಂದು ಮಗು ಡೆತ್ ಆಗಿತ್ತು. ಅಲ್ಲದೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಅವರ 8 ವರ್ಷದ ಪುತ್ರ ಮಾರ್ಕ್ ಶಂಕರ್ ಸೇರಿದಂತೆ ಒಟ್ಟು 20 ಮಕ್ಕಳಿಗೆ ಗಾಯಗೊಂಡಿತ್ತು. ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು. ಈ ವೇಳೆ ಸಿಂಗಾಪುರಕ್ಕೆ ಹೋಗಿದ್ದಂತಹ ಪವನ್ ಇದೀಗ ಪತ್ನಿ ಅನ್ನಾ ಲೆಜ್ನೇವಾ ಮತ್ತು ಮಗನನ್ನ ಅಲ್ಲಿಂದ ಸುರಕ್ಷಿತವಾಗಿ ಹೈದರಾಬಾದ್ಗೆ ವಾಪಸ್ ಕರೆತಂದಿದ್ದಾರೆ. ಅಲ್ಲದೆ ಪುತ್ರನ ಆರೋಗ್ಯದ ಬಗ್ಗೆ ಮಾತನಾಡಿರತಕ್ಕಂತಹ ಪವನ್ ಕಲ್ಯಾಣ್, ಸಿಂಗಾಪುರದಲ್ಲಿ ನಡೆದಂತಹ ಘಟನೆ ದುರಾದೃಷ್ಟಕರ. ಈ ಘಟನೆಯಲ್ಲಿ ಗಾಯಗೊಂಡಂತಹ ಮಗ ಮಾರ್ಕ್ ಶಂಕರ್ ಆರೋಗ್ಯ ಸ್ಥಿರವಾಗಿದೆ. ಅವನೀಗ ಚೇತರಿಸಿಕೊಳ್ತಾ ಇದ್ದಾನೆ. ಶಂಕರ್ಗಾಗಿ ಪ್ರಾರ್ಥಿಸಿ ಅವನಿಗೆ ಕಾಳಜಿ ವಹಿಸಿ ಬೆಂಬಲ ತೋರಿದಂತಹ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಬೆಂಕಿಯ ಅವಘಡದಿಂದ ಹೆದರಿದಂತಹ ಪವನ್ ಪತ್ನಿ ಮಗನ ಜೀವಕ್ಕೆ ಏನೂ ಸಮಸ್ಯೆ ಆಗಬಾರದು ಅಂತ ತಿಮ್ಮಪ್ಪನಿಗೆ ಹರಕೆ ಹೊತ್ತಿದ್ರಂತೆ. ಅದರಂತೆ ಪತಿ ಜೊತೆ ಹೈದರಾಬಾದ್ಗೆ ಬರ್ತಾ ಇದ್ದಂತೆ ಸಂಜೆಯೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಪವನ್ ಕಲ್ಯಾಣ್ ಪತ್ನಿ ಅನ್ನಾ ಲೆಜ್ನೇವಾ ದೇವರಿಗೆ ಮುಡಿ ಕೊಟ್ಟಿದ್ದಾರೆ. ಹೌದು, ಪವನ್ ಕಲ್ಯಾಣ್ ತಮ್ಮ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಲೆಜ್ನೇವಾ ಒಬ್ಬರೇ ತಿರುಪತಿಗೆ ಆಗಮಿಸಿ ಮುಡಿಯನ್ನ ಅರ್ಪಿಸಿದ್ದಾರೆ. ಇನ್ನು ನಂತರ ಇಂದು ಬೆಳಗ್ಗೆಯೇ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದಾರಂತೆ.